ಯಜಮಾನ್ರೆ ಡಾಕ್ಟ್ರು ಬಂದರು. ದಿಗ್ವಿಜಯ್ ಏನಾಯಿತು? ಗೊತ್ತಿಲ್ಲ ಕಣೋ, ಇನ್ನೂ ಎಚ್ಚರನೇ ಆಗಿಲ್ಲ. ಟೆನ್ಷನ್ ಆಗ್ಬೇಡ, ನಾನು ಬಾಬಾ. ಇದು ಯಾವಾಗಾಯಿತು, ಎಷ್ಟು ಗಂಟೆಗಾಯಿತು ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ ಡಾಕ್ಟ್ರೆ. ನಾನು ಬೆಳಗ್ಗೆ ಎದ್ದು ನೋಡಿದಾಗ ಮೆಟ್ಲ ಹತ್ರ ಬಿದ್ದಿದ್ದ. ಎಪ್ಸನ ಅಂತ ಹೋದೆ, ಪ್ರಜ್ಞೆ ಇರಲಿಲ್ಲ. ದಿಗ್ವಿಜಯ್, BP ಎಲ್ಲ ನಾರ್ಮಲ್ ಆಗಿದೆ. ಅಕಸ್ಮಾತ್ ಪ್ರಜ್ಞೆ ತಪ್ಪಾಗಿ ಏನಾದರೂ ಲೋ BP ಆಗಿಬಿಟ್ಟಿದ್ರೆ ಕೋಮಾಗ ಹೋಗೋ ಚಾನ್ಸ್ ಬಹಳ ಇತ್ತು ಅನ್ಸುತ್ತೆ. ಪ್ರಾಬ್ಲಮ್ ಇಲ್ಲ ಈಗ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ಶಿವ, ಯಾಕೆ ಹೀಗಾಯ್ತು? ಗಟ್ಮುಟ್ಟಾಗಿದ್ದವನು ಇದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪು ಬೀಳ್ತಾನೆ ಅಂದ್ರೆ ಏನು ಅರ್ಥ? ಅದೇ ದಿಗ್ವಿಜಯ್, ಅದೇ ನನಗೂ ಅರ್ಥ ಆಗ್ತಿಲ್ಲ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋದಕ್ಕೇನಾದರೂ ಊಟ ತಿಂಡಿ ಬಿಟ್ಟು ಬೇಜಾರಾಗಿದ್ದಾನ ಅಂತ. ಛೇ, ನನ್ನ ಮಗ ಅಂಥದಕ್ಕೆಲ್ಲ ಕೇರ್ ಮಾಡೋನಲ್ಲ. ಅದೇ ನನಗೂ ಗೊತ್ತು. ಈಸ್ ಎ ಸ್ಟ್ರಾಂಗ್ ಬಾಯ್. ಏನಾಗಿರ್ಬೋದು ದಿಗ್ವಿಜಯ್? ಯಾವುದಕ್ಕೂ ಬ್ಲಡ್ ಸ್ಯಾಂಪಲ್ ತೊಗೊಂಡ್ಬಿಡ್ತೀನಿ, ಟೆಸ್ಟ್ ಮಾಡಿಸೋಣ. ಡಾಕ್ಟ್ರೆ, ಚಿಕ್ಕ ಯಜಮಾನ್ರಿಗೆ ಏನಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಈಗ ತಾನೇ ಬ್ಲಡ್ ತೊಗೋತಾ ಇದ್ದೀನಲ್ಲ, ಅಷ್ಟು ಬೇಗ ಎಲ್ಲ ಗೊತ್ತಾಗೋದಿಲ್ಲಪ್ಪ, ಟೈಮ್ ತೊಗೊಳುತ್ತೆ. ಫೀವರ್ ರಿಸಲ್ಟ್ ಮಾತ್ರ ಬೇಗ ಬಂದ್ಬಿಡುತ್ತೆ. ಏನೇ ಆಗಲಿ ಶಿವು, ಈ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಬೇಗ ಸಾಲ್ವ್ ಆಗಬೇಕು ಪ್ಲೀಸ್. ಟೆನ್ಷನ್ ಆಗಬೇಡ್ಬೋ. ಬ್ಲಡ್ ಸ್ಯಾಂಪಲ್ ತೊಗೋತಾ ಇದ್ದೀನಲ್ವಾ, ಇದು ರಿಸಲ್ಟ್ ಬರಲಿ, ಆಮೇಲೆ ಇದಕ್ಕೆ ಏನು ಟ್ರೀಟ್ಮೆಂಟು ಅಂತ ನೋಡೋಣ. ಥ್ಯಾಂಕ್ಸ್ ಮೇಡಮ್, ಬಾಗ್ಲಿ ತೆಗೆದಿದ್ದಕ್ಕೆ. ಮೇಡಮ್, ನಿಮ್ಮ ಮೇಲೆ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸಾ? ನನ್ನ ಮೇಲೆ ಲವ್ ಆಗೋದೇ ಇಲ್ಲ ಅಂತ? ಖಂಡಿತ ನನಗೆ ಯಾವುದೇ ಕಾರಣಕ್ಕೂ ನೀನು ಇಷ್ಟ ಆಗೋದಿಲ್ಲ. ನನ್ನ ಮನ್ಸು ಬದಲಾಗೋದಿಲ್ಲ. ಹಾಗೇ ಆಗತ್ತೆ ಮೇಡಮ್. ಇಷ್ಟೊತ್ತು ಬಾಗ್ಲೆ ತೆಗಿಲ್ಲ ಅಂತ ಇದ್ರಿ, ಇವಾಗ ಬಾಗ್ಲೆ ತೆಗ್ದಿಲ್ವಾ? ನಿಮ್ಮ ಮನಸ್ಸು ಚೇಂಜ್ ಆಗಿದೆ. ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಬೇಕಾ ಮೇಡಮ್? ಏರಿಯಾಗೆ ಬಂದವನು ಮನೆಗೆ ಬರೋದಿಲ್ವಾ? ಅದೇ ಥರ ಈಗ ಮನೆ ಬಾಗ್ಲು ತೆಗೆದಿದ್ದೀರಾ, ಹಾರ್ಟ್ ಬಾಗ್ಲು ತೆಗಿಲ್ವಾ? ತೆಗಿತೀರಾ. ಐ ಹೇಟ್ ಯು ಅಂದವ್ರಿಗೆ ಐ ಲವ್ ಯು ಅಂತ ಹೇಳಿಸೋದು ಅಷ್ಟೊಂದೇನು ಕಷ್ಟ ಅಲ್ಲ. ಯಾಕೆ ಹೇಳಿ? ಐ ಮತ್ತು ಯು ಎರಡು ಅಭ್ಯಾಸ ಆಗೋಗಿದೆ. ಇನ್ನು ಲವ್ ಮಾತ್ರ ಮಾಡಿಸ್ಬೇಕು. ಲವ್ ಮಾಡೋ ಹಾಗೆ ಮಾಡೋದೇ ನನ್ನ ಕೆಲಸ. ನಿಂದು ಯಾಕೋ ತುಂಬ ಅತಿ ಆಯಿತು. ಈ ಸ್ಪೀಡ್ ಒಳ್ಳೇದಲ್ಲ ಮೇಡಮ್. ಇಷ್ಟು ದಿವಸ ನನ್ನ ಲವ್ ಸೆಲ್ ಇಲ್ದಿರೋ ಗಡಿಯಾರ ಆಗಿತ್ತು. ಇವಾಗ ಸೆಲ್ಲು ಬಂದಿದೆ, ಟೈಮು ಬಂದಿದೆ. ಸ್ಪೀಡ್ ಎಷ್ಟಾದ್ರೇನು, ನಿಮ್ಮ ಮೂಡ್ ಚೇಂಜ್ ಆದರೆ ಸಾಕು. ಓ ಓ ಮೇಡಮ್, ಕೋಪ ಮಾಡ್ಕೊಬಿಡಿ ಮೇಡಮ್. ನೀವು ನಿನ್ನೆಯಿಂದ ಏನೂ ತಿಂದಿಲ್ಲ ನನಗೆ ಗೊತ್ತು. ಹೊಸಕೊಂಡಿರ್ತೀರಾ, ತುಂಬ ಸುಸ್ತಾಗೋಗಿರುತ್ತೆ. ಹೇಳಿ ಮೇಡಮ್, ಏನು ತಿಂತೀರಾ? ಸೌತ್ ಇಂಡಿಯನಾ, ನಾರ್ತ್ ಇಂಡಿಯನಾ, ಚೈನೀಸಾ, ರಷ್ಯನ್ನಾ? ಹೇಳಿ ಮೇಡಮ್, ಪಟ್ಟಂತ ರೆಡಿ ಮಾಡ್ಬಿಡ್ತೀನಿ. ಫೋನ್ ಬರ್ತಾಯಿದೆ ನೋಡಿ, ನಾನು ಹೇಳಿ ನಿಜ. ಅಪ್ಪ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಪ್ಪ. ತ್ರಿಶೂಲ್, ಎಲ್ಲೋ ಇದೆಯಾ? ಇಲ್ಲೇ ಶಿವಾನಿ ಮೇಡಮ್ ಮನೇಲಿದ್ದೀನಿ. ಶಿವಾನಿ ಮೇಡಮ್ ಅಲ್ಲೇ ಇದ್ದಾರಾ? ಹ್ಞೂ, ಯಾಕಪ್ಪ? ಸ್ವಲ್ಪ ಈ ಕಡೆ ಬಂದು ಮಾತಾಡೋ. ಯಾಕಪ್ಪ? ಬೇಗ ಬಾರೋ. ಮೇಡಮ್, ಒಂದು ನಿಮಿಷ ಬಂದೆ. ಹಲೋ, ಹೇಳಪ್ಪ, ಏನಾಯ್ತು?
ಅದು ಚಿಕ್ಕ ಯಜಮಾನ್ರು ಚಿಕ್ಕ ಯಜಮಾನ್ರಿಗೆ ಏನಾಯ್ತಪ್ಪ? ಗೊತ್ತಿಲ್ಲ ಕಣ, ರಾತ್ರಿ ತಲೆ ತಿರುಗಿ ಬಿದ್ದೋಗಿದ್ದಾರೆ. ಡಾಕ್ಟ್ರು ಬಂದು ನೋಡ್ಕೊಂಡೋದ್ರು, ಅವರು ಏನು ಅಂತ ಹೇಳಿಲ್ಲ. ನಾನು ಇವಾಗಲೇ ಹೊರಡ್ತೀನಪ್ಪ. ಸರಿ, ಶಿವಾನಿ ಮೇಡಮ್ಗೆ ಈ ವಿಷಯ ಗೊತ್ತಾಗಬಾರ್ದು. ಮೊದಲೇ ಅವ್ರು ಬೇಜಾರಾಗಿದ್ದಾರೆ, ಈ ವಿಷಯ ಬೇರೆ ಗೊತ್ತಾದರೆ. ಆಯ್ತಪ್ಪ, ಈಗಲೇ ಹೊರಡ್ತೀನಿ. ಸರಿ, ಬೇಗ ಬಾ. ಸರಿಪ್ಪ. ಚಿಕ್ಕ ಯಜಮಾನ್ರೆ ಏನಾಯ್ತು ಚಿಕ್ಕ ಯಜಮಾನ್ರೆ ನಿಮ್ಗೆ ಇದ್ದಕ್ಕಿದ್ದಾಗೆ? ನಾನು ಹೇಳಿದೆ ನಾನು ನಿಮ್ಮ ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ ಅಂತ. ನಾನೇನಾದ್ರೂ ನಿಮ್ಮ ಜೊತೆಗೆ ಇದ್ದಿದ್ರೆ ನಿಮ್ಗೆ ಏನೂ ಆಗ್ತಾನೆ ಇರಲಿಲ್ಲ. ತಪ್ಪು ಮಾಡ್ಬಿಟ್ಟೆ ನಾನು. ಶಿವಾನಿ ಮನೆಗೆ ಹೋಗ್ಲೇಬಾರ್ದಾಗಿತ್ತು. ಚಿಕ್ಕ ಯಜಮಾನ್ರೆ ನೀವೇನೋ ತಲೆ ಕೆಡಿಸ್ಕೊಬೇಡಿ. ಇನ್ಮೇಲೆ ಯಾವತ್ತು ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಅದು ತ್ರಿಶೂಲ್. ಚಿಕ್ಕ ಯಜಮಾನ್ರೆ ನಿಧಾನಕ್ಕೆ ಬನ್ನಿ. ಹೊರ್ಕೊಡಿ. ಚಿಕ್ಕ ಯಜಮಾನ್ರೆ ಸಾರಿ, ಇನ್ಮೇಲೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಶಿವಾನಿ ಅವ್ರು ಹೇಗಿದ್ದಾರೆ? ಇನ್ನೂ ಬೇಜಾರಾಗಿದ್ದಾರಾ? ಚಿಕ್ಕ ಯಜಮಾನ್ರೆ ನಾನು ನಿಮ್ಮ ಬಗ್ಗೆ ಕೇಳ್ತಾ ಇದ್ರೆ ನೀವು ಅವ್ರ ಬಗ್ಗೆ ಕೇಳ್ತಾ ಇದ್ದೀರಲ್ಲ. ನನ್ನ ಹೆಲ್ತ್ಗಿಂತ ಅವರೇ ಇಂಪಾರ್ಟೆಂಟು. ಹೇಗಿದ್ದಾರೆ? ಪರವಾಗಿಲ್ಲ ಚಿಕ್ಕ ಯಜಮಾನ್ರೆ, ಅವ್ರಿನ್ನೂ ಬೇಜಾರಾಗೇ ಇದ್ದಾರೆ. ಅವ್ರು ಅದರಿಂದ ಹೊರಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ದಿವಸಗಳು ತಗೊಳತ್ತೆ ಅನ್ಸುತ್ತೆ. ಇನ್ನು ಎಷ್ಟು ದಿನ ಬೇಕು? ಶಿವಾನಿ ಅವ್ರನ್ನ ಈ ಥರ ನೋಡೋದಕ್ಕೆ ನನ್ನ ಕೈಯಿಂದ ಆಗಲ್ಲ ತ್ರಿಶೂಲ್. ಒಂದು ಕೆಲಸ ಮಾಡು, ಶಿವಾನಿ ಅವ್ರನ್ನ ಎಲ್ಲಾದರೂ ಟ್ರಿಪ್ ಕರ್ಕೊಂಡು ಹೋಗು. ವೆದರ್ ಚೇಂಜ್ ಆಗುತ್ತೆ, ಪ್ಲೇಸ್ ಚೇಂಜ್ ಆಗುತ್ತೆ, ಅವ್ರ ಮೂಡ್ ಕೂಡ ಚೇಂಜ್ ಆಗ್ಬೋದು. ಅದೇ ಮನೆಯಲ್ಲಿದ್ದರೆ ನೀಲಿ ಅವ್ರ ನೆನಪುಗಳು ಅವ್ರಿಗೆ ಕಾಡ್ತಾನೆ ಇರುತ್ತೆ. ದಿಸ್ ಇಸ್ ಬೆಟರ್. ನೀನು ಹಾಗೆ ಮಾಡು. ಚಿಕ್ಕ ಯಜಮಾನ್ರೆ ನನ್ನಿಂದ ಆಗದಿರೋ ಕೆಲಸ ಇದು. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ತ್ರಿಶೂಲ್ ನನಗೇನೂ ಆಗಿಲ್ಲ, ಸ್ವಲ್ಪ ಸುಸ್ತಷ್ಟೇ. 2-3 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ನೋಡೀಗ ಬೆಳಗ್ಗೆಗಿನ ಐ ಫೀಲ್ ಮಚ್ ಬೆಟರ್ ನಾವು. ನಾಳೆ ಅಷ್ಟೊತ್ತಿಗೆ ಸರಿ ಹೋದ್ರೂ ಹೋಗ್ಬೋದು. ಓಕೆ, ಡೋಂಟ್ ವರಿ. ಆದರೂ ಚಿಕ್ಕ ಯಜಮಾನ್ರೆ ನೀವು ಹುಷಾರಾದ್ಮೇಲೂ ನಾನು ನಿಮ್ಮನ್ನು ಬಿಟ್ಟಿರೋದಾ? ಇಲ್ಲ, ನನ್ನಿಂದ ಈ ಕೆಲಸ ನಿಜವಾಗ್ಲೂ ಆಗೋದಿಲ್ಲ. ಪ್ಲೀಸ್ ನನ್ನನ್ನು ಈ ವಿಷಯದಲ್ಲಿ ಒತ್ತಾಯ ಮಾಡಬೇಡಿ. ಅರ್ಥ ಮಾಡ್ಕೋ ತ್ರಿಶೂಲ್. ಶಿವಾನಿ ಅವ್ರನ್ನ ನನಗೋಸ್ಕರ ಆದರೂ ಹೊರಗಡೆ ಕರ್ಕೊಂಡೋಗ ಪ್ಲೀಸ್. ಚಿಕ್ಕ ಯಜಮಾನ್ರೆ ನೀವು ನನಗೆ ಈ ಥರ ಪ್ಲೀಸ್ ಅಂತೆಲ್ಲ ಹೇಳ್ಬಾರ್ದು ಅಂತ ಎಷ್ಟೊತ್ತಿಗೆ ಹೇಳಿದ್ದೀನಿ ನಿಮಗೆ. ಆಯಿತು ಪ್ಲೀಸ್ ಅಂತ ಕೇಳಲ್ಲ. ಇದನ್ನ ನನ್ನ ಆರ್ಡರ್ ಅಂತ ತಿಳ್ಕೊ. ಶಿವಾನಿ ಅವರ ಹೊರಗಡೆ ಕರ್ಕೊಂಡೋಗ. ಔಟ್ ಆಫ್ ಸಿಟಿ ಹೋದರೆ ಬೆಟರು. ಎಲ್ಲಿ ವೆದರ್ ಚೆನ್ನಾಗಿದೆ ಹುಡುಕಿ ಎಲ್ಲಿ ಕರ್ಕೊಂಡೋಗು. ಅಲ್ಲ ಚಿಕ್ಕ ಯಜಮಾನ್ರೆ, ತ್ರಿಶೂಲ್ ಆರ್ಡರ್ ಅಂದರೆ ಆರ್ಡರ್. ಇದ್ರ ಮೇಲೆ ಪ್ರಶ್ನೆ ಮಾಡೋದು ನನಗೆ ಇಷ್ಟ ಆಗಲ್ಲ. ಸರಿ ಚಿಕ್ಕ ಯಜಮಾನ್ರೆ. ಹಾಗೆ ಇನ್ನೊಂದು ವಿಷಯ ತ್ರಿಶೂಲ್, ನಂಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ವಿಷಯ ಗೊತ್ತಾದರೆ ಅವ್ರು ತುಂಬ ಡಿಸ್ಟರ್ಬ್ ಆಗ್ತಾರೆ. ಇದನ್ನ ಸೀಕ್ರೆಟಾಗಿ ಮೇಂಟೈನ್ ಮಾಡೋ ಜವಾಬ್ದಾರಿ ನಿಂದು. ಮಾಡ್ತೀಯ ತಾನೆ? ಮಾಡ್ತೀನಿ ಚಿಕ್ಕ ಯಜಮಾನ್ರೆ, ನಿಮಗೋಸ್ಕರ ಏನಾದರೂ ಮಾಡ್ತೀನಿ. ತ್ರಿವಿಕ್ರಮನಲ್ಲಿ ಬದಲಾವಣೆ ಏನಾಯ್ತು? ಅದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ನಿನ್ನೆ ರಾತ್ರಿವರೆಗೂ ನಾರ್ಮಲ್ ಆಗೇ ಇದ್ದ. ಬೆಳಗ್ಗೆ ಎದ್ದು ನೋಡ್ತೀವಿ ಕುಸ್ತು ಬಿದ್ದಿದ್ದ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನಮ್ಮ ಸಾಂಬಶಿವನ್ನ ಬರ ಹೇಳಿದೆ. ಅವನು ಚೆಕಪ್ ಮಾಡ್ದ, ಅವನಿಗೂ ಏನು ಅಂತ ಗೊತ್ತಾಗಲಿಲ್ಲ. ಹೇಳ್ತೀನಿ ಅಂತ ಹೇಳಿದ್ದಾನೆ. ಸರಿಯಾಗಿ ಬಿಡಿಸಿ ಹೇಳು ದಿಗ್ವಿಜಯ. ತ್ರಿವಿಕ್ರಮನಿಗೆ ಏನಾಯ್ತು? ಗುರುಗಳೇ, ಚಿಕ್ಕ ಯಜಮಾನ್ರು ತುಂಬ ಮಂಕಾಗಿದ್ದಾರೆ. ಮಧ್ಯದ ಲವಲವಿಕೆನೇ ಇಲ್ಲ, ಏನು ಮಾತಾಡೋದೇ ಇಲ್ಲ. ಎಂಗೇಜ್ಮೆಂಟ್ ಮುರಿದೋದಾಗಿಂದ ಮನೇಲಿ ನೆಮ್ಮದಿನೇ ಇಲ್ಲ. ಈಗ ಈ ಥರ ಬೇರೆ ಆಗಿದೆ, ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಿದೆ. ಎಂಗೇಜ್ಮೆಂಟ್ ಮುರಿದೋಗಿದ್ದೆ ಇದಕ್ಕೆಲ್ಲ ಕಾರಣನ? ಯೋಚಿಸಬೇಡ ದಿಗ್ವಿಜಯ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಗುರುಗಳೇ, ನಿನ್ನೆ ಸರಿಯಾಗಿದ್ದು ನೀವು ಸರಿಗಿಲ್ಲ ಅಂದ್ರೆ ಏನರ್ಥ? ನೋಡು ದಿಗ್ವಿಜಯ, ಬದಲಾವಣೆ ಅನ್ನೋದು ಪ್ರಕೃತಿ ನಿಯಮ. ನಿನ್ನೆ ಇದ್ದ ಹಾಗೆ ಇವತ್ತು ಇರೋದಿಲ್ಲ. 28 ದಿವಸದ ಒಂದು ಮಾಸದಲ್ಲಿ ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ ಅಂತ ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ.
ಹಾಗಂತ ಎಲ್ಲ ದಿನ ಒಂದೇ ಅಲ್ಲ. ಹಾಗಂತ ಇದು ಚಿಂತಿಸುತ್ತಾ ಕೂರುವ ವಿಷಯವೂ ಅಲ್ಲ. ಅಮಾವಾಸ್ಯೆ ಬಂತಲ್ಲ ಅಂತ ಚಿಂತಿಸುತ್ತಾ ಕೂತರೆ ಮುಂಬರುವ ಹುಣ್ಣಿಮೆ ಬೆಳದಿಂಗಳನ್ನು ಅನುಭವಿಸೋದು ತಪ್ಪಿ ಹೋಗುತ್ತೆ. ಮನಸ್ಸಿನ ನೆಮ್ಮದಿ ಹಾಳಾಗತ್ತೆ. ಹಾಗಿದ್ರೆ ಈಗ ಏನ್ ಮಾಡು ಅಂತೀರಾ ಗುರುಗಳೇ? ಮೊದಲು ಚಿಂತಿಸುವುದನ್ನು ಬಿಡು. ನಿನ್ನ ಮಗನಲ್ಲಿ ಆಗಿರುವುದು ಸಹಜ ಬದಲಾವಣೆ. 2 ದಿನ ವಿಶ್ರಾಂತಿ ಪಡೆದರೆ ಎಲ್ಲವೂ ಸರಿ ಹೋಗುತ್ತದೆ. ಅಲ್ಲ ಗುರುಗಳೇ, ಹೀಗಾಗಿರೋದ್ರಿಂದ ಚಿಕ್ಕ ಯಜಮಾನ್ರಿಗೆ ಏನು ಅಪಾಯ ಇಲ್ಲ ಅಲ್ವಾ? ಮುಂದಾಗುವ ಎಲ್ಲ ಅಪಾಯಗಳನ್ನು ನಿನಗೆ ಮುಂಚಿತವಾಗಿ ಎಚ್ಚರಿಸುತ್ತಾ ಬಂದಿದ್ದೇನೆ. ಈಗ ಸುಮ್ಮನಿದ್ದೇನೆ ಎಂದರೆ ಯಾವ ಅಪಾಯವೂ ಇಲ್ಲ ಅಂತಾನೆ ಅರ್ಥ. ಮೊದಲು ನಿನ್ನ ಮನಸ್ಸಿನಲ್ಲಿರುವ ದುಗುಡವನ್ನು ದೂರ ಮಾಡಿಕೋ. ನಿನ್ನ ಮಗನ ಕಡೆ ಗಮನ ಕೊಡು. ಅವನನ್ನು ಹುಷಾರಾಗಿ ನೋಡಿಕೋ. ಸರಿ ಗುರುಗಳೇ. ದಿಗ್ವಿಜಯ, ಒಂದು ನಿಮಿಷ ಹೇಳಿದ್ದು ನೆನಪಿದೆ ತಾನೆ? ಇನ್ನು ಕೆಲವು ದಿನಗಳ ಕಾಲ ನಿನ್ನ ಮಗನನ್ನು ಮನೆಯಿಂದ ಹೊರಗಡೆ ಎಲ್ಲಿಗೂ ಕಳುಹಿಸಬೇಡ. ಅವನು ಮನೆಯಲ್ಲೇ ಇರಲಿ. ಸರಿ ಗುರುಗಳೇ, ಅವನೆಲ್ಲೋ ಆಚೆ ಹೋಗದೆ ಇದ್ದಾಗ ನಾನು ನೋಡ್ಕೋತೀನಿ. ವಿಜಯೀ ಭವ. ಓಹೋ, ನಾನು ನಿಮಗೆ ತಿಂಡಿ ಮಾಡ್ಕೊಟ್ಟಿಲ್ಲ ಅಂತ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಪರವಾಗಿಲ್ವೇ, ನನಗೂ ಸೇರಿಸಿ ತಿಂಡಿ ಮಾಡಿದ್ದೀರಾ? ಅಯ್ಯೋ ಮೇಡಮ್, ಎಷ್ಟು ಒಳ್ಳೆಯವರು ಮೇಡಮ್ ನೀವು. ಏನಿಲ್ಲ, ಓಕೆ. ಯಾಕೆ ಮೇಡಮ್ ಹಾಗೆ ಕೂತಿದ್ದೀರಾ? ತಿನ್ನಿ. ಓ, ನಾನು ಬರಲಿ ಅಂತ ಕಾಯ್ತಾ ಇದ್ದೀರಾ? ಮೇಡಮ್, ಮದುವೆ ಆದ್ಮೇಲೂ ಅಷ್ಟೇ ಈ ಥರ ಎಲ್ಲ ಕಾಯಕ್ಕೆ ಹೋಗ್ಬಿಡಿ. ನಿಮ್ಮ ಆರೋಗ್ಯ ಮುಖ್ಯ. ನಿಮ್ಮ ಖುಷಿನಲ್ಲೇ ನಾನು ಖುಷಿ ಕಾಣ್ತೀನಿ. ಗಂಡನೇನೆ ನಾನು ತಿಂದಿದ್ದು ಸಾಕು. ತಿಂಡಿ ಮಾಡಿ ಮೇಡಮ್. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅನ್ನೋ ತರ ಮತ್ತೆ ಒಕ್ಕರ್ಸ್ಕೊಂಡಿದ್ಯಲ್ಲ. ಯಾಕೆ ಹೀಗೆ ಹಿಂಸೆ ಕೊಡ್ತಿದ್ಯಾ? ನನ್ನ ಪಾಡಿಗೆ ನನ್ನ ಸುಮ್ಮನೆ ಇರೋದಕ್ಕೆ ಬಿಟ್ಬಿಡು. ಅದೇಗಾಗತ್ತೆ ಮೇಡಮ್? ಯಜಮಾನ್ರೆ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊ ಅಂತ ಹೇಳಿ ಕಳಿಸಿದ್ದಾರೆ. ಅವ್ರು ಹೇಳಿದ್ಮೇಲೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಸದ್ಯಕ್ಕೆ ನಾವಿಬ್ರು ವಿಕ್ರಮ್ ಬೇತಾಳ ಇದ್ದಂಗೆ ಜೊತೆಗೆ ಇರಬೇಕು. ಅಂತೂ ನಿಂಗೆ ಬೇತಾಳ ಅನ್ನೋದನ್ನ ನಿನ್ನ ಬಾಯಿಂದಾನೆ ಹೇಳಿದ್ಯಲ್ಲ. ನಿಮ್ಮ ಪ್ರೀತಿ ಸಿಗದೆ ನಂದು ಒಂಥರ ಅತೃಪ್ತ ಆತ್ಮ ಬಿಡಿ. ಬೇತಾಳ ಅಂದ್ರೂ ಬೇಜಾರಿಲ್ಲ. ನಿಮ್ಮ ಬೆನ್ನಲ್ಲಿ ಬಾಗದೇ ಇದ್ರು ನಿಮ್ಮ ಬೆನ್ನ ಹಿಂದೆ ಅಂತೂ ಇರ್ತೀನಿ. ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋವರೆಗೂ ಪ್ರಯತ್ನ ಪಡ್ತಾನೆ ಇರ್ತೀನಿ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಅದಂತೂ ಸಾಧ್ಯ ಅಲ್ಲ. ಮೇಡಮ್, ಈ ಬೈಕ್ಗಳು ಒಂದೊಂದ್ಸತಿ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗೋದಿಲ್ಲ. ಸ್ಟಾರ್ಟ್ ಆಗಿಲ್ಲ ಅಂತ ಹಾಗೆ ಇಳಿದು ನಡ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲ, ಅದು ಸ್ಟಾರ್ಟ್ ಆಗೋ ತನಕ ಕಿಕ್ ಹೊಡಿತಾನೆ ಇರಬೇಕು. ಒಂದಲ್ಲ ಒಂದು ಕಿಕ್ಕಿಗೆ ಅದು ಸ್ಟಾರ್ಟ್ ಆಗೇ ಆಗತ್ತೆ. ನಮ್ಮ ಪ್ರೀತಿನೂ ಹಾಗೆ, ಒಂದೇ ಒಂದು ಸ್ಪಾರ್ಕು ಅಷ್ಟಾದರೆ ಸಾಕು. ಆಮೇಲೆ ಹೇಗೆ ಓಡ್ತಾ ಇರತ್ತೆ ನೋಡಿ. ನೀವು ಯಾಕೆ ಎಲ್ಲದಕ್ಕೂ ಗಾಡಿನೇ ಉದಾಹರಣೆ ಹಾಕಿ ಕೊಡ್ತೀರಾ? ಎಷ್ಟೇ ಆದರೂ ಚಿಕ್ಕ ವಯಸ್ಸಿಂದ ಗಾಡಿ ನೋಡ್ಕೊಂಡೇ ಬೆಳೆದೋನಲ್ವಾ. ನನಗೊಂಥರ ಗಾಡಿ ಮೇಲೆ ಲವ್. ಅದೊಂಥರ ಸೆಕೆಂಡ್ ಲವ್ ಇದ್ದಾಗೆ. ಮೊದಲನೇದು ಕರೆಕ್ಟ್ ಪಾಯಿಂಟಿಗೆ ಬಂದ್ರಿ. ಈ ಡೈಲಾಗ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನನ್ನ ಮೊದಲನೇವರು ನೀವೇ. ಮೇಡಮ್, ನಿಮ್ಮ ಮೂಡ್ ಸರಿ ಇಲ್ಲ ಅಲ್ವಾ? ಅದಕ್ಕೆ ನಾನೊಂದು ಸೂಪರ್ ಐಡಿಯಾ ಮಾಡಿದ್ದೀನಿ. ನಾವಿಬ್ರು ಯಾಕೆ ಆಚೆ ಹೋಗಿ ಬರಬಾರ್ದು? ಪಾಪ ನೀವು ಮನೇಲೇ ಇದ್ರೆ ನೀಲಿಯವ್ರ ನೆನಪು ನಿಮ್ಮನ್ನ ಪದೇ ಪದೇ ಕಾಡ್ತಾನೆ ಇರುತ್ತೆ. ಸ್ವಲ್ಪ ಆಚೆ ಕಡೆ ಹೋಗಿ ವಾತಾವರಣ ಎಲ್ಲ ಚೇಂಜ್ ಆದರೆ ನಿಮ್ಮ ಮೂಡು ಚೇಂಜ್ ಆಗತ್ತೆ. ನಾನು ಎಲ್ಗೂ ಬರೋದಿಲ್ಲ. ನನಗೆ ಗೊತ್ತು, ನೀವು ನನ್ನ ಜೊತೆಗೆ ಬಂದರೆ ಎಲ್ಲಿ ನನ್ನ ಮೇಲೆ ಲವ್ ಹುಟ್ಟುಬಿಡುತ್ತೋ ಅಂತ ಭಯ ಅಲ್ವಾ? ನೋಡು, ನೀನು ಏನೇ ಹೇಳಿದ್ರು ಏನೇ ಪ್ರಯತ್ನ ಪಟ್ಟರು ನಾನು ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ, ಎಲ್ಗೂ ಬರೋದು ಇಲ್ಲ. ಏನು ಮಾಡಿದ್ರು ಇವಳು ನನ್ನ ಮಾತು ಒಪ್ಕೋತಾನೆ ಇಲ್ವಲ್ಲ. ಚಿಕ್ಕ ಯಜಮಾನ್ರಿಗೆ ಬೇರೆ ಇವಳು ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡೋದು? ಇದೇನಿದು ಮಹಾಮಾಯಿ? ಒಂದರ ಮೇಲೊಂದು ಸೋಲು ನಮಗೆ ಎದುರಾಗುತ್ತಲೇ ಇದೆಯಲ್ಲ. ಈಗ ನಿಮ್ಮ ಮೊಮ್ಮಗನಿಗೆ ತೊಂದರೆ ಆಗುತ್ತಿದೆ ಎಂದು ದಿಗ್ವಿಜಯನು ಹೇಳುತ್ತಿದ್ದಾನೆ. ಇದರ ಅರ್ಥ ಏನು?
ತ್ರಿವಿಕ್ರಮನಿಗೆ ನಾನು ಕೊಟ್ಟಿರುವ ಚೂರ್ಣ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವ ಸೂಚನೆ ಇದು. ಅಂದರೆ ತ್ರಿವಿಕ್ರಮನು ಇಷ್ಟು ದಿವಸ ವರ್ತಿಸುತ್ತಿದ್ದು ನೀವು ಕೊಟ್ಟ ಚೂರ್ಣದಿಂದಾನಾ? ಹೌದು. ತ್ರಿವಿಕ್ರಮನ ಗಮನ ಶಿವಾನಿ ಕಡೆ ಹೋಗುವಂತೆ ಮಾಡಿದ್ದು ನಾನು ಕೊಟ್ಟ ಚೂರ್ಣದಿಂದ. ಆ ಚೂರ್ಣ ತಂದ ಬದಲಾವಣೆಯಿಂದ ತ್ರಿವಿಕ್ರಮ ಆ ಶಿವಾನಿಗೆ ಇಷ್ಟವಾಗ್ತಾ ಹೋದ. ಶಿವಾನಿಯ ಮನಸ್ಸಿನಲ್ಲಿ ತ್ರಿವಿಕ್ರಮನ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿತು. ಆ ಒಳ್ಳೆ ಅಭಿಪ್ರಾಯ ದಿನಗಳೆದಂತೆ ಪ್ರೀತಿಯಾಗಿ ಬದಲಾಯಿತು. ನಿಮಗೆ ಚೂರ್ಣದ ಅವಧಿ ಮೊದಲೇ ಗೊತ್ತಿತ್ತಲ್ಲವೇ? ಗೊತ್ತಿತ್ತು. ಅದಕ್ಕೆ ದಿಗ್ವಿಜಯನಿಗೆ ನಿಶ್ಚಿತಾರ್ಥ ಕಾರ್ಯ ಮಾಡಬೇಕಾದ ಗಡುವು ಕೊಟ್ಟಿದ್ದು. ನಾನು ಅಂದುಕೊಂಡಂತೆ ಅವರಿಬ್ಬರ ನಿಶ್ಚಿತಾರ್ಥ ಕಾರ್ಯ ನೆರವೇರಿದ್ದಾರೆ. ಇಷ್ಟು ಹೊತ್ತಿಗೆ ತ್ರಿವಿಕ್ರಮನ ಶಕ್ತಿ ದುಪ್ಪಟ್ಟು ಆಗುತ್ತಿತ್ತು. ನನ್ನ ಯೋಜನೆಗಳೆಲ್ಲ ಹಾಳಾಗಿ ಹೋಯಿತು. ನನಗೇಕೋ ಭಯವಾಗುತ್ತಿದೆ ಮಹಾಮಾಯಿ. ಶಿವಾನಿಗೆ ತ್ರಿವಿಕ್ರಮನ ಮೇಲೆ ಆಕರ್ಷಣೆ ಕಡಿಮೆಯಾದರೆ? ಆಗಬಾರದು. ಯಾವುದೇ ಕಾರಣಕ್ಕೂ ಶಿವಾನಿ ತ್ರಿವಿಕ್ರಮನಿಂದ ದೂರ ಹೋಗಬಾರದು. ತ್ರಿವಿಕ್ರಮ ಶಿವಾನಿಯ ಸಮಾಗಮವಾಗಬೇಕು. ನಾಗಮಣಿಯ ಶಕ್ತಿ ನಾಗಲೋಕದ ಶ್ರೀರಕ್ಷೆ ನನ್ನ ಮೊಮ್ಮಗನಿಗೆ ಸಿಗಬೇಕು. ಅದಕ್ಕೆ ನಾನೇನು ಮಾಡಲಿ ಮಹಾಮಾಯಿ? ತೆಗೆದುಕೋ ಗರುಡ. ಶಿವಾನಿಗೆ ಗೊತ್ತಾಗದಂತೆ ಅವಳ ಮನೆಯಲ್ಲಿ ಇಟ್ಟು ಬಾ. ಇದೇನಿದು ಮಹಾಮಾಯಿ? ಇದು ಶಿವಾನಿಯ ಮನಸ್ಸಿನಲ್ಲಿ ತ್ರಿವಿಕ್ರಮನ ಮೇಲಿರುವ ಹಳೆಯ ಅಭಿಪ್ರಾಯವನ್ನು ಹಾಗೆಯೇ ಉಳಿಸುತ್ತದೆ. ಅವನ ಮೇಲಿರುವ ಆಕರ್ಷಣೆಯೂ ಹಾಗೆ ಉಳಿಸುತ್ತದೆ. ಇದನ್ನು ತೆಗೆದುಕೊಂಡು ಹೋಗಿ ಶಿವಾನಿಯ ಮನೆಯಲ್ಲಿ ತಿಳಿಯದಂತೆ ಇಟ್ಟು ಬಾ. ಸರಿ ಮಹಾಮಾಯಿ. ಹಲೋ ಚಿಕ್ಕೇಶ್ ಮಾಡ್ರೆ, ನಾನು. ಗೊತ್ತಾಯ್ತು, ಹೇಳೋ. ಶಿವಾನಿ ಅವ್ರ ಜೊತೆ ಮಾತಾಡಿದ್ಯಾ? ಹೊರಗಡೆ ಹೋಗೋದಕ್ಕೆ ಒಪ್ಕೊಂಡ್ರಾ? ಇಲ್ಲ ಚಿಕ್ಕೇಶ್ ಮಾಡ್ರೆ, ಅವರು ಎಲ್ಲೂ ಆಚೆನೆ ಬರಲ್ಲ ಅಂತ ಇದಾರೆ. ತುಂಬಾ ಹಠ ಮಾಡ್ತಾ ಇದಾರೆ, ಆಚೆ ಬರೋದಿಲ್ಲ ಅಂತ. ನೀನು ಸರಿಯಾಗಿ ಮಾತಾಡ್ಬೇಕಾಗಿತ್ತು ತ್ರಿಶೂಲ್. ನಂಗೆ ಒಪ್ಸೋಕೆ ಏನಾದರೂ ಕಷ್ಟನಾ? ಒಂಥರ ಕಷ್ಟನೇ ಚಿಕ್ಕೇಶ್ ಮಾಡ್ರೆ. ನಾನು ಏನೇನೇನೋ ಟ್ರೈ ಮಾಡ್ತಾ ಇದ್ದೀನಿ. ಅವ್ರು ಜಪ್ಪಯ್ಯ ಅಂದ್ರೂ ಆಚೆ ಬರೋಕೆ ರೆಡಿನೇ ಇಲ್ಲ. ತ್ರಿಶೂಲ್, ನನ್ನ ಮಾತು ಕೇಳು. ಅವ್ರ ಮನೇಲಿದ್ರು ಓಕೆ, ಬಟ್ ಅವ್ರು ಮಾತ್ರ ನಾನು ಹುಡ್ಕೊಂಡು ಇಲ್ಲಿಗೆ ಬರಬಾರ್ದು. ನನಗೆ ಹುಷಾರಿಲ್ಲದೆ ಇರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ತ್ರಿಶೂಲ್. ಆಯ್ತು ಚಿಕ್ಕೇಶ್ ಮಾಡ್ರೆ, ಆ ವಿಷಯ ನನಗೆ ಬಿಡಿ, ನಾನು ನೋಡ್ಕೋತೀನಿ. ಅಷ್ಟಾದರೆ ಸಾಕು. ಚಿಕ್ಕೇಶ್ ಮಾಡ್ರೆ, ನೀವು ಹುಷಾರು. ಟ್ಯಾಬ್ಲೆಟ್ ಎಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ತೊಗೊಳ್ಳಿ. ಇಲ್ಲಿ ಶಿವಾನಿ ಮೇಡಮ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಓಕೆ ತ್ರಿಶೂಲ್, ಬಾಯ್. ಬಾಯ್ ಚಿಕ್ಕೇಶ್ ಮಾಡ್ರೆ, ಬಾಯ್.